ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ಬೆಳಿಗ್ಗೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲಿ ಮಾತಾಡ್ಕೊಂಡಂಗೆ ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಯ್ತು. ವೀಕ್ ಆಗಿದ್ದು ಫಸ್ಟ್ ಹಾಫ್ ಅಲ್ಲಿ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಯ್ತು, ಆದ್ರೆ ಅದು ರಿಕವರಿ ಆಗಿಲ್ಲ. ಫುಲ್ ಫಾಲ್ ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ಫಾಲ್ ಆಯಿತು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಟ್ಯಾರಿಫ್ 50% ಇಂಪ್ಲಿಮೆಂಟ್ ಮಾಡಿರೋ ಸೆಲ್ಲಿಂಗ್ ಸೆಂಟಿಮೆಂಟ್ ಕಂಟಿನ್ಯೂಷನ್ ಆಗಿತ್ತು. ನಿಫ್ಟಿ ಓವರ್ ಆಲ್ ಆಗಿ 211 ಪಾಯಿಂಟ್ಸ್ ಲಾಸ್ ಆಗಿ ಕ್ಲೋಸ್ ಅಟ್ 24,500. ಅದೇ ಬ್ಯಾಂಕ್ ನಿಫ್ಟಿ 630 ಪಾಯಿಂಟ್ಸ್ ಲಾಸ್ ಆಗಿ ಕ್ಲೋಸ್ ಅಟ್ 53,820. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 700 ಪಾಯಿಂಟ್ ಲಾಸ್ ಆಗ್ಬಿಟ್ಟು ಕ್ಲೋಸ್ ಅಟ್ 80,080. ಓವರ್ ಆಲ್ ಅಟ್ ಲಾಸ್ಟ್ 2 ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ 10,67,000 ಕ್ರೋರ್ಸ್ ವೈಪ್ ಔಟ್ ಆಗಿದೆ ಕ್ಯಾಪಿಟಲ್. ಸೊ ಇವತ್ತು ಯಾವುದೇ ಒಂದು ಬಿಗ್ ಮೂವ್ಮೆಂಟ್ ಕಾಣಲಿಲ್ಲ ಯಾವ ಸೆಕ್ಟರ್ ಅಲ್ಲೂ. ಆದ್ರೆ ವೀಕ್ ಸೆಕ್ಟರ್ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್, IT, FMCG ಮತ್ತು ಡಿಫೆನ್ಸ್ ಸೆಕ್ಟರ್ ಆಗಿತ್ತು. ಇಂಡಿವಿಜುವಲ್ ಆಗಿ ಸ್ಮಾಲ್ ಪರ್ಫಾರ್ಮೆನ್ಸ್ ತೋರಿಸಿರೋದಂದ್ರೆ ಟೈಟಾನ್, ಓಲೋ ಎಲೆಕ್ಟ್ರಿಕ್ ಮತ್ತೆ ಮಾರುತಿ ಸುಜುಕಿ ಆಗಿದೆ. ಇನ್ನು BSE ಅವರು ಪ್ರೀ ಓಪನ್ ಮಾರ್ಕೆಟ್ ಸೆಷನ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಿಸೆಂಬರ್ ಆನ್ವರ್ಡ್ಸ್. ಇನ್ನ ರಾಕೇಶ್ ಗಂಗವಾಲಾ ಅವರು 2022 ಅಲ್ಲಿ ಬೈ ಮಾಡಿರೋ ಇಂಡಿಗೋ ಶೇರ್ಸ್ ನ 2.2% ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 200% ರಿಟರ್ನ್ ಅದರಲ್ಲಿ ನೋಡಿರ್ಬೋದು ಅವರು. ಇನ್ನ ನಿಫ್ಟಿ ಏನಾದ್ರು ನಾಳೆ 24,570 ಮೇಲೆ ಏನಾದ್ರು ಓಪನ್ ಆದ್ರೆ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ, ಇಲ್ಲಾಂದ್ರೆ ವೀಕ್ ಆಗಿರುತ್ತೆ. ಇನ್ನ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ನ ಇಂಡಿಯಾದವರು 40 ಕಂಟ್ರೀಸ್ಗೆ ಡೈವರ್ಟ್ ಮಾಡಿದ್ದಾರೆ. ಇದರಿಂದ ಟೆಕ್ಸ್ಟೈಲ್ ಕಂಪ್ನಿಗೆ ಗುಡ್ ನ್ಯೂಸ್ ಆಗೋ ಸಾಧ್ಯತೆ ಇದೆ. ಇನ್ನು ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.